ಅಧಿಕಾರ ಬಂದ ನಂತರ ಮೊದಲನೇ ಬಾರಿ ಕೃಷಿ ಬಜೆಟ್ ಸರ್ಕಾರಿ ಶಾಲೆಗೆ ಹೆಣ್ಣು ಮಕ್ಕಳಿಗೆ ಸ್ಕೂಲುಗಳು ದೂಳಿರ್ತವೆ, ಸ್ಕೂಲ್ನಿಂದ ಹೊರಗೆ ಹೋಗಬಾರ್ದು, ಡ್ರಾಪ್ ಔಟ್ ಆಗಬಾರ್ದು. ಇಲ್ಲ, ಒಂದು ನಿಮಿಷ ರಾಘವೇಂದ್ರ ಅವರು, ಒಂದೇ ನಿಮಿಷ. ಡ್ರಾಪ್ ಔಟ್ ಆಗಬಾರ್ದು ಅಂತ ಹೇಳಿ ದೇಶದಲ್ಲಿಯೇ ಮೊದಲನೇ ಬಾರಿಗೆ ಸೈಕಲ್ ಕೊಟ್ಟಂತ ಸೈಕಲ್ ವೀರ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಸ್ನೇಹಿತರೆ. ಹಾಗಾಗಿ ನಮ್ಮ ಹುಬ್ಬಳ್ಳಿಯ ಹೋರಾಟಕ್ಕೂ ಬಂದಿದ್ರು, ಅಯೋಧ್ಯೆ ರಾಮ ಜನ್ಮಭೂಮಿಗೂ ಬಂದಿದ್ರು. ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ, ಸಾರ್ವಜನಿಕ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ಕೊಡೋದಿಲ್ಲ ಅಂತ ಬಂದಾಗ ಯಡಿಯೂರಪ್ಪನವರು ಅನಂತಕುಮಾರ್ ಒಟ್ಟಿಗೆ ಬಂದು ಹೇಳಿದ್ರು. ಆ ಹೋರಾಟದ ನೇತೃತ್ವ, ಅದರ ಸಂಚಾಲಕತ್ವವನ್ನು ನಾನು ವಹಿಸಿದ್ದೆ. ಇಬ್ಬರು ಸೇರಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಘೋಷಣೆ ಮಾಡಿದ್ರು, ಎಲ್ಲಿವರೆಗೆ ಆ ನೆಲದಲ್ಲಿ ಗೌರವದಿಂದ ರಾಷ್ಟ್ರಧ್ವಜ ಹಾರೋದಿಲ್ಲ ಅಲ್ಲಿವರೆಗೆ ನಾನು ನಿಮ್ಮ ಜೊತೆಗಿರ್ತೇನೆ ಅಂತ ಮಾತನ್ನ ಕೊಟ್ಟು ಯಡಿಯೂರಪ್ಪನವರು ಅದನ್ನು ಉಳಿಸಿಕೊಂಡ್ರು. ಅದರ ಹೋರಾಟದ ಫಲವಾಗಿ 92ರಲ್ಲಿ ಶುರುವಾದಂತ ಹೋರಾಟ 95ರಲ್ಲಿ ಅದೇ ನೆಲದಲ್ಲಿ ಅದೇ ಮೈದಾನದಲ್ಲಿ ಗೌರವದಿಂದ ಧ್ವಜ ಹಾರಿಸಿ ಇವತ್ತು ನಾವು ಆ ಮೈದಾನ ಅದು ಮುನ್ಸಿಪಾಲಿಟಿಯ ಕಾರ್ಪೊರೇಷನ್ ಮೈದಾನ ಅಂತ ಆಯ್ತು. ರಾಮ ಜನ್ಮಭೂಮಿ ಮುಕ್ತಿಯಾಗಿ ರಾಮ ಮಂದಿರ ಆಯ್ತು. ಆ ರೀತಿಯ ಒಂದು ಹೋರಾಟದ ಛಲ ಅನೇಕ ಬಾರಿ ಯಡಿಯೂರಪ್ಪನವರು ನೋಡ್ಕೊಂಡವ್ರು ಅಂದ್ಕೊಳ್ತಾರೆ. ಯಡಿಯೂರಪ್ಪನವರು ಸ್ವಲ್ಪ ಶೀಘ್ರ ಕೋಪಿ ಅನ್ನೋದು ಎಲ್ಲರಿಗೂ ಗೊತ್ತದು, ಸ್ವಲ್ಪ ಬೇಗ ಸಿಟ್ಟಿಗೆಳ್ತಾರೆ. ಆದರೆ ಶೀಘ್ರ ಕೋಪಿ ಆದಂಥವರು ಅವರು ಎಂದೂ ಶೀಘ್ರ ದ್ವೇಷಿ ಆಗಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ನೆನಪಿಡಬೇಕು. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಹೋರಾಟದ ಕಾರಣಕ್ಕೆ, ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಸಿಟ್ಟಾಗ್ಬೋದು, ಶೀಘ್ರ ಕೋಪವನ್ನು ಮಾಡ್ಕೊಳ್ಬೋದು, ಆದರೆ ಶೀಘ್ರ ದ್ವೇಷಿ ಯಾವತ್ತೂ ಅಲ್ಲ. ನನಗೆ ಒಂದು ಘಟನೆ ನೆನಪಿದೆ, ಅದನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. 2014 ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೆ. 2-3 ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡುವಾಗ ಸ್ವಲ್ಪ ಭಿನ್ನಮತ ಬಂದಿತ್ತು. ಸಹಜವಾಗಿ ಪ್ರಜಾಪ್ರಭುತ್ವದ ಪಾರ್ಟಿ ನಮ್ಮದು, ವೇರ್ ಡೆಮೊಕ್ರೆಟಿಕ್ ಪಾರ್ಟಿ. ಆವಾಗ ನಾನು ಒಂದು ಹೇಳಿದಿತ್ತು, ಅವರೊಂದು ಹೇಳಿದಿತ್ತು. ರಾಜನಾಥ್ ಸಿಂಗ್ ಅವರು ಕೊನೆಗೆ ತೀರ್ಮಾನ ಮಾಡಿದ್ರು. ಅವಾಗ ಅಧ್ಯಕ್ಷರಾಗಿದ್ದರು, ರಾಷ್ಟ್ರೀಯ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದರು. ನಾನು ಅಂದುಕೊಂಡಿದ್ದೆ ಯಡಿಯೂರಪ್ಪನವರು ಬೇಜಾರಾಗಿದ್ದಾರೆ ನನ್ನ ಪ್ರಚಾರಕ್ಕೆ ಬರ್ತಾರೋ ಇಲ್ಲೋ ಅಂತ ಹೇಳಿ. ಆದರೆ ನನಗೆ ಫೋನ್ ಮಾಡಿ ಹೇಳಿದ್ರು, ನೀನು ಗೆಲ್ಲೋದು ನನಗೆ ಅಷ್ಟೇ ಮಹತ್ವದ್ದಿದೆ ಅಂತ ಹೇಳಿ ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಹೋದಂಥವ್ರು ಪ್ರತಿ ಸರ್ತೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು, ಸೇವಾ ಸಿಂಧು ಪೋರ್ಟಲ್ ಇರ್ಬೋದು, ಹೈದರಾಬಾದ್ ಕರ್ನಾಟಕದ ಹೆಸರನ್ನು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕವನ್ನು ಕಿತ್ತೂರು ಕರ್ನಾಟಕ, ಈ ರೀತಿ ಅನೇಕ ಯೋಜನೆಗಳನ್ನು ಕೊಟ್ಟು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ 40,000 ಕೋಟಿ. 2019ರಲ್ಲಿ ಮನೆ ಕಳ್ಕೊಂಡವರಿಗೆ ಮಂತ್ರಿಮಂಡಲ ಪೂರ್ತಿಯಾಗಿರಲಿಲ್ಲ. ಆದರೆ ಆ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದು 5 ಲಕ್ಷ ರೂಪಾಯಿ ಪ್ರತಿ ಮನೆ ಬಿದ್ದವರಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದಂಥ ಒಬ್ಬ ಕಳಕಳಿಯುಳ್ಳಂತಹ ನಾಯಕ ಅದು ಯಡಿಯೂರಪ್ಪ ಸ್ನೇಹಿತರೆ. ಹಾಗಾಗಿ ಇವತ್ತು ಅವರ ಕಳಕಳಿ, ಅವರ ಹೋರಾಟ, ಇದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಪ್ರಮುಖ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತಿದೆ. ನನಗೆ ವಿಶ್ವಾಸ ಇದೆ, ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರವಾಗಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಮತ್ತು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದ ಒಂದು ಆಡಳಿತ ಇಲ್ಲಿ ಮತ್ತೊಮ್ಮೆ ಬರ್ತದೆ ಅಂತ ಹೇಳ್ತಾ 84 ವರ್ಷಗಳನ್ನು ಪೂರೈಸಿ ಸಹಸ್ರ ದರ್ಶನ ಚಂದ್ರ ಶಾಂತಿಯನ್ನು ಮಾಡ್ಕೊಳ್ತಾ ಇರುವಂಥ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಾನು ಭಾರತ ಸರ್ಕಾರದ ಪರವಾಗಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪರವಾಗಿ, ಇಡೀ ದೇಶದ ಅನೇಕ ಸಹಸ್ರ ಕಾರ್ಯಕರ್ತರ ಪರವಾಗಿ, ಇಡೀ ರಾಜ್ಯದ ಕಾರ್ಯಕರ್ತರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಶತ ನಮನಗಳನ್ನು ಅರ್ಪಿಸಿ, ಅವರು ಇನ್ನೂ 100 ವರ್ಷಗಳ ಕಾಲ ಹೀಗೆ ಹೋಗಲಿ, ಅವರ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರಲಿ. ಇವತ್ತಿಗೂ ಸಹಿತ ಯುವಕರು ನಾಚುವಂತೆ ಓಡಾಡುವಂತಹ ಒಂದು ವ್ಯಕ್ತಿತ್ವ ಇದ್ರೆ
ಅದು ಯಡಿಯೂರಪ್ಪನವರದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.